ಹೌದು ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಭಾಳ ತೊಂದರೆನೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು 100%. ಯಾಕಂತಂದರೆ ನಟ ದರ್ಶನ್ ಅವರು ಪರಪ್ಪನಗರ ಜೈಲಲ್ಲಿ ಇದ್ಕೊಂಡು ಏನು ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಜಾಮೀನು ಅರ್ಜಿಯಲ್ಲಿ ಹಲವಾರು ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕಂತಂದರೆ ಇವ್ರನ್ನ ಜೈಲಿಗೆ ಹಾಕಿದ ಸಂದರ್ಭದಲ್ಲಿ ಕ್ವಾರಂಟೈನ್ ಜೈಲಿಗೆ 1 ವಾರ 10 ದಿನಗಳ ಕಾಲ ಮಾತ್ರ ಆಗ್ಬೋದು. ಆದರೆ ಇವ್ರನ್ನ ದರ್ಶನ್ ಅವ್ರನ್ನ ಇಡೀ 8 ತಿಂಗಳ ಕಾಲ ಕ್ವಾರಂಟೈನ್ ಜೈಲಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರವನ್ನು ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇವರಿಗೆ ಸಹ ಕೈದಿಗಳಿಂದ ತೊಂದರೆ ಆಗ್ತದೆ ಅಂತಲೇ ಹೇಳ್ಬೋದು. ಈ ರೀತಿ ವಿಚಾರಗಳನ್ನು ಮತ್ತು ಮನೆ ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇದನ್ನು ಕೂಡ ಸರಿಯಾಗಿ ಟೈಮ್ ಕೂಡ ಕೊಡ್ತಾಯಿಲ್ಲ. ಮತ್ತು ಸರಿಯಾಗಿ ಮನೆಯವರು ಬಂದಾಗ ವಿಚಾರಿಸೋಕ್ಕೆ ಟೈಮ್ ಸಿಗಲ್ಲ ಅಂಥೇಳಿ ಹಲವಾರು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಅವರು. ಇದರಲ್ಲಿ ಹಲವಾರು ವಿಷಯಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಅವರಿಗೆ ಇನ್ನೊಂದು ವಿಚಾರ ಏನಂತಂದರೆ, ದರ್ಶನ್ ಅವರಿಗೆ ಜಾಮೀನು ಸಿಗುವಂಥ ಅವಕಾಶ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ 4 ಲಕ್ಷದ ಬಾಂಡನ್ನು ಶ್ಯೂರಿಟಿಯಾಗಿ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಲೇ ಹೇಳ್ಬೋದು. ಹಂಗಾಗಿ 100% ಜಾಮೀನು ಸಿಗುತ್ತೆ ವೀಕ್ಷಕರು. ಯಾರ್ಯಾರು ದರ್ಶನ್ ಫ್ಯಾನ್ಸ್ ಇದ್ದೀರಾ, 100% ಗ್ಯಾರಂಟಿ ಈ ಒಂದು ಜಾಮೀನು ಸಿಗುತ್ತೆ ದರ್ಶನ್ಗೆ. ಜೈ ಡಿ ಬಾಸ್ ಅಂತೇಳಿ ಕಾಮೆಂಟ್ ಮಾಡಿ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕ. ನಮಸ್ಕಾರ.